ಇರಾನ್ ಯುಎಸ್ ಕದನ ವಿರಾಮದ ನಡುವೆ ಡೊನಾಲ್ಡ್ ಟ್ರಂಪ್ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹಾರ್ಮುಜ್ ದಿಗ್ಬಂಧನ ವಿಫಲವಾಗುತ್ತಿರುವಂತೆ ಕಾಣುತ್ತಿದೆ. ಪ್ರಪಂಚದಾದ್ಯಂತ ಹಡಗುಗಳು ದಿಗ್ಬಂಧನವನ್ನು ಧಿಕ್ಕರಿಸುತ್ತಿವೆ. ಅಮೆರಿಕದ ದಿಗ್ಬಂಧನದ ಹೊರತಾಗಿಯೂ ತೈಲ ಮತ್ತು ಅನಿಲ ಹಡಗುಗಳು ಅಮೆರಿಕದ ಮೂಗಿನ ಕೆಳಗೆ ಹಾರ್ಮುಜ್ ಜಲಸಂಧಿಯನ್ನು ದಾಟುತ್ತಿದೆ. ಅಮೆರಿಕದ ದಿಗ್ಬಂಧನದ ಹೊರತಾಗಿಯೂ ಕಳೆದ 24 ಗಂಟೆಗಳಲ್ಲಿ 20ಕ್ಕೂ ಹೆಚ್ಚು ವಾಣಿಜ್ಯ ಹಡಗುಗಳು ನಿರ್ಣಾಯಕ ಹಾರ್ಮುಜ್ ಜಲಸಂಧಿಯನ್ನು ದಾಟಿವೆ ಎಂದು ಅಧಿಕಾರಿಗಳನ್ನು ಉಲ್ಲೇಖಿಸಿ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ವಾಸ್ತವವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆದೇಶದ ಮೇರೆಗೆ ಹಾರ್ಮುಜ್ ಮೇಲಿನ ಈ ದಿಗ್ಬಂಧನ ಸೋಮವಾರ ಜಾರಿಗೆ ಬಂದಿತ್ತು. ಇರಾನ್ ಜೊತೆಗಿನ ಮಾತುಕತೆಯ ಮೂಲಕ ಯುದ್ಧವನ್ನು ಕೊನೆಗೊಳಿಸಲು ಪಾಕಿಸ್ತಾನ ಮಾಡಿದ ಪ್ರಯತ್ನಗಳು ವಿಫಲವಾದ ನಂತರ ಈ ಆದೇಶ ಬಂದಿದೆ. ಹಾರ್ಮುಜ್ ಜಲಸಂಧಿಯನ್ನು ದಾಟಲು ಪ್ರಯತ್ನಿಸುವ ಯಾವುದೇ ಹಡಗನ್ನು ದಾಟುವುದನ್ನು ನಿಷೇಧಿಸಲಾಗುವುದು ಮತ್ತು ಅದರ ಮೇಲೆ ದಾಳಿ ಮಾಡಲಾಗುವುದು ಎಂದು ಅಮೆರಿಕ ಸ್ಪಷ್ಟವಾಗಿ ಹೇಳಿರುವ ಸಮಯದಲ್ಲಿ ಈ ಹಡಗುಗಳು ಹಾರ್ಮುಜನ್ನು ದಾಟುತ್ತಿವೆ. ಹಾರ್ಮುಜ್ ಜಲಸಂಧಿಯ ಕುರಿತಾದ ಈ ವಾಲ್ ಸ್ಟ್ರೀಟ್ ವರದಿಯು ಯುಎಸ್ ಸೆಂಟ್ರಲ್ ಕಮಾಂಡ್ನ ಹೇಳಿಕೆಗಳಿಗೆ ವಿರುದ್ಧವಾಗಿದೆ. ಯುಎಸ್ ಸೆಂಟ್ರಲ್ ಕಮಾಂಡ್ ಇರಾನಿನ ಬಂದರುಗಳು ಮತ್ತು ಕರಾವಳಿ ಪ್ರದೇಶಗಳ ಮೇಲಿನ ಯುಎಸ್ ನೌಕಾಪಡೆಯ ದಿಗ್ಬಂಧನವನ್ನು ಯಾವುದೇ ಹಡಗುಗಳು ಉಲ್ಲಂಘಿಸಿಲ್ಲ ಮತ್ತು 6 ಸರಕು ಹಡಗುಗಳು ಹಿಂತಿರುಗಲು ಯಾವುದೇ ಆದೇಶಗಳನ್ನು ಪಾಲಿಸಿವೆ ಎಂದು ಹೇಳಿಕೊಂಡಿದೆ. ವಾಸ್ತವವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆದೇಶದ ಮೇರೆಗೆ ಹಾರ್ಮುಜ್ ಮೇಲಿನ ಈ ದಿಗ್ಬಂಧನ ಸೋಮವಾರ ಜಾರಿಗೆ ಬಂದಿತ್ತು. ಇರಾನ್ ಜೊತೆಗಿನ ಮಾತುಕತೆಯ ಮೂಲಕ ಯುದ್ಧವನ್ನು ಕೊನೆಗೊಳಿಸಲು ಪಾಕಿಸ್ತಾನ ಮಾಡಿದ ಪ್ರಯತ್ನಗಳು ವಿಫಲವಾದ ನಂತರ ಈ ಆದೇಶ ಬಂದಿದೆ. ಹಾರ್ಮುಜ್ ಜಲಸಂಧಿಯನ್ನು ದಾಟಲು ಪ್ರಯತ್ನಿಸುವ ಯಾವುದೇ ಹಡಗನ್ನು ದಾಟುವುದನ್ನು ನಿಷೇಧಿಸಲಾಗುವುದು ಮತ್ತು ಅದರ ಮೇಲೆ ದಾಳಿ ಮಾಡಲಾಗುವುದು ಎಂದು ಅಮೆರಿಕ ಸ್ಪಷ್ಟವಾಗಿ ಹೇಳಿರುವ ಸಮಯದಲ್ಲಿ ಈ ಹಡಗುಗಳು ಹಾರ್ಮುಜನ್ನು ದಾಟುತ್ತಿವೆ. ಹಾರ್ಮುಜ್ ಜಲಸಂಧಿಯ ಕುರಿತಾದ ಈ ವಾಲ್ ಸ್ಟ್ರೀಟ್ ವರದಿಯು ಯುಎಸ್ ಸೆಂಟ್ರಲ್ ಕಮಾಂಡ್ನ ಹೇಳಿಕೆಗಳಿಗೆ ವಿರುದ್ಧವಾಗಿದೆ. ಯುಎಸ್ ಸೆಂಟ್ರಲ್ ಕಮಾಂಡ್ ಇರಾನಿನ ಬಂದರುಗಳು ಮತ್ತು ಕರಾವಳಿ ಪ್ರದೇಶಗಳ ಮೇಲಿನ ಯುಎಸ್ ನೌಕಾಪಡೆಯ ದಿಗ್ಬಂಧನವನ್ನು ಯಾವುದೇ ಹಡಗುಗಳು ಉಲ್ಲಂಘಿಸಿಲ್ಲ ಮತ್ತು 6 ಸರಕು ಹಡಗುಗಳು ಹಿಂತಿರುಗಲು ಯಾವುದೇ ಆದೇಶಗಳನ್ನು ಪಾಲಿಸಿವೆ ಎಂದು ಹೇಳಿಕೊಂಡಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.